ಕಲ್ಕಿ 2898 ಹೇಳಿ ಕಲ್ಕಿ ಚಿತ್ರದಲ್ಲಿ ಅಶ್ವತ್ಥಾಮನ ಪಾತ್ರದಲ್ಲಿ ಅಬ್ಬರಿಸಿದ ಅಮಿತಾಬ್ ಬಿಗ್ ಬಿ ಹನ್ ಸೀಸನ್ ಫೋಟೋಸ್ ರಿವೀಲ್. ಕಲ್ಕಿ 2898 AD ಸಿನಿಮಾದಲ್ಲಿ ಅಶ್ವತ್ಥಾಮನ ಪಾತ್ರದಲ್ಲಿ ನಟ ಅಮಿತಾಬ್ ಬಚ್ಚನ್ ನಟಿಸಿದ್ದು ಬಿಗ್ ಬಿ ನಟನೆಗೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಿದೆ. ಅಮಿತಾಬ್ ಆನ್ ಸೀನ್ ಫೋಟೋಸ್ ಅದ್ಭುತ ಪಾತ್ರದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನಟ ಪ್ರಭಾಸ್ ಹಾಗೂ ಅಮಿತಾಬ್ ಬಚ್ಚನ್ ಅಭಿನಯದ ಕಲ್ಕಿ 2898 AD ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಕಲೆಕ್ಷನ್ ಮಾಡ್ತಿದೆ. ಪ್ರಭಾಸ್ ಮತ್ತು ಅಮಿತಾಬ್ ಬಚ್ಚನ್ ನಟನೆಗೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. 81ರ ಇಳಿ ವಯಸ್ಸಿನಲ್ಲಿ ಅಮಿತಾಬ್ ಬಚ್ಚನ್ ಕಲ್ಕಿ ಸಿನಿಮಾದಲ್ಲಿ ಆ್ಯಕ್ಷನ್ ಸೀನ್ಗಳಲ್ಲಿ ಅದ್ಭುತ ನಟಿಸಿದ್ದಾರೆ. ಹೌದು, ಅಶ್ವತ್ಥಾಮನ ಪಾತ್ರದಲ್ಲಿ ಕಾಣಿಸಿಕೊಂಡ ಬಿಗ್ ಬಿ ಹಿಂದೆಂದೂ ಕಾಣದ ಅವತಾರದಲ್ಲಿ ಕಲ್ಕಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಮಿತಾಬ್ ಪಾತ್ರ ಹಾಗೂ ಲುಕ್ ನೋಡಿ ಅಭಿಮಾನಿಗಳು ಕೂಡ ಮೆಚ್ಚಿಕೊಂಡಿದ್ದಾರೆ. ಉದ್ದ ಕೂದಲಿನಲ್ಲಿ ಗುರುತೇ ಸಿಗದಂತೆ ಕಾಣುತ್ತಿದ್ದಾರೆ. ಹೌದು, ಬಿಗ್ ಬಿ ಈ ಲುಕ್ ಹಿಂದೆ ಮೇಕಪ್ ಕಲಾವಿದರ ಪರಿಶ್ರಮ ಕೂಡ ಇದೆ. ಕಲ್ಕಿ ಸಿನಿಮಾದ ತೆರೆ ಮರೆಯಲ್ಲಿ ತೆಗೆದ ಅಮಿತಾಬ್ ಫೋಟೋಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಬಿಗ್ ಬಿ ಭಾರತ ಚಿತ್ರರಂಗದ ದಂತಕಥೆ ಎಂದು ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ. ಹೌದು, ಇದೆಲ್ಲದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಾವು ಮಾಹಿತಿ ನೋಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವೀಕೆಂಡ್ನಲ್ಲಿ ಕಲ್ಕಿ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿದೆ. ಚಿತ್ರದ ಗಳಿಕೆಯ ನೋಡಿ ನಿರ್ಮಾಪಕರು ಖುಷಿಯಾಗಿದ್ದಾರೆ. ಪ್ರಭಾಸ್, ದೀಪಿಕಾ ಪಡುಕೋಣೆ, ಕಮಲ್ ಹಾಸನ್ ಮತ್ತು ಅಮಿತಾಬ್ ಬಚ್ಚನ್ ಚಿತ್ರದಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಜೂನ್ 30ರ ಭಾನುವಾರ ರಾತ್ರಿ ಅಮಿತಾಬ್ ಬಚ್ಚನ್ ತಮ್ಮ ಮಗ ಅಭಿಷೇಕ್ ಬಚ್ಚನ್ ಅವರೊಂದಿಗೆ ಕಲ್ಕಿ ಸಿನಿಮಾ ನೋಡಿದ್ದಾರೆ. ಬಿಗ್ ಬಿ ತಡರಾತ್ರಿ ತಮ್ಮ ಬ್ಲಾಗ್ನಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ವಿಶೇಷ ಕ್ಷಣಗಳಲ್ಲೂ ಗ್ಲಿಂಪ್ಗಳನ್ನು ಸಹ ಶೇರ್ ಮಾಡಿದ್ದಾರೆ. ಹೌದು, ಭಾನುವಾರ ಕೆಲವು ಸ್ನೇಹಿತರೊಂದಿಗೆ ಬಿಗ್ ಸ್ಕ್ರೀನ್ ಮೇಲೆ ಕಲ್ಕಿಯನ್ನು ನೋಡಿದೆ. ಮೊದಲ ಸಲ ನೋಡಿದೆ. ಐಮ್ಯಾಕ್ಸ್ನಲ್ಲಿ ಥಿಯೇಟರ್ ವಾತಾವರಣ, ಸೌಲಭ್ಯಗಳು ಆಕರ್ಷಕವಾಗಿದ್ದವು. ಸಿನಿಮಾ ನೋಡಿ ಹೊರಬಂದ ಬಳಿಕ ಮನಸ್ಸಿನಲ್ಲಿ ತೃಪ್ತಿಕರ ಅನುಭವವಾಗಿದೆ ಎಂದು ಬರೆದುಕೊಂಡಿದ್ದಾರೆ. ಕಲ್ಕಿ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅಶ್ವತ್ಥಾಮನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಭಿಷೇಕ್ ಬಚ್ಚನ್ ಕೂಡ ಚಿತ್ರದ ಬಗ್ಗೆ ತಮ್ಮ ಅನುಭವವನ್ನು ಕೂಡ ಒಂದೇ ಪದದಲ್ಲಿ ವರ್ಣಿಸಿದರು. ಅಭಿಷೇಕ್ ಬಚ್ಚನ್ ಕಲ್ಕಿ 2898 ADಯನ್ನು ಒಂದೇ ಪದದಲ್ಲಿ ವಿಮರ್ಶಿಸಿದ್ದಾರೆ. ಹೌದು, ಅವರು ಎಕ್ಸ್ ಪ್ಲಾಟ್ಫಾರ್ಮ್ಗೆ ಬಂದು ಚಿತ್ರದ ಬಗ್ಗೆ ತಮ್ಮ ಉತ್ಸಾಹ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಿದರು. ಚಿತ್ರ ನೋಡಿ ಬಂದು ವಾವ್ ಎಂದು ಬರೆದಿದ್ರು. ಕಲ್ಕಿ 2898 AD ಚಿತ್ರವು 3 ದಿನಗಳಲ್ಲಿ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಿಂದ 369 ಕೋಟಿ ಗಳಿಸಿತು. ಈ ಚಿತ್ರವನ್ನು ನಾಗಶ್ವಿನ್ ನಿರ್ದೇಶಿಸಿದ್ದಾರೆ. ಇದು ನಿರ್ಮಾಪಕರಿಗೆ 600 ಕೋಟಿ ರೂಪಾಯಿ. ಇದು ಭಾರತೀಯ ಚಿತ್ರರಂಗದ ಅತ್ಯಂತ ದುಬಾರಿ ಚಿತ್ರಗಳಲ್ಲಿ ಒಂದಾಗಿದೆ. ಸಿನಿ ಪ್ರಿಯರು, ವಿಮರ್ಶಕರು ಮಾತ್ರವಲ್ಲ, ಅನೇಕ ಸೆಲೆಬ್ರಿಟಿಗಳು ಕೂಡ ಸಿನಿಮಾ ನೋಡಿ ಕೊಂಡಾಡಿದ್ದಾರೆ. ಹಾಲಿವುಡ್ ರೇಂಜ್ನಲ್ಲಿ ಸಿನಿಮಾ ಮಾಡಲಾಗಿದ್ದು ನಾಗಶ್ವಿನ್ ಮೇಕಿಂಗ್ ಬಗ್ಗೆ ಕೊಂಡಾಡುತ್ತಿದ್ದಾರೆ. ಪ್ರಭಾಸ್, ಕಮಲ್ ಹಾಸನ್ ಮತ್ತು ಬಿಗ್ ಬಿ ನಟನೆಯ ಬಗ್ಗೆ ಮೆಚ್ಚುಗೆ ಮಾತುಗಳು ಕೇಳಿಬರುತ್ತಿದೆ. ಅದೇ ರೀತಿ ದೇಶದಾದ್ಯಂತ ಕಲ್ಕಿ ಸಿನಿಮಾ ಕಮಾಲ್ ಮಾಡಿದೆ. ಪ್ರಭಾಸ್ ಫುಲ್ ಖುಷಿಯಾಗಿದ್ದಾರೆ. ಕಳೆದ ವರ್ಷ ಸಲಾರ್ ಚಿತ್ರದ ಮೂಲಕ ಬಂಪರ್ ಹಿಟ್ ಕಂಡಿದ್ದ ಪ್ರಭಾಸ್ ಇದೀಗ ಕಲ್ಕಿ ಚಿತ್ರದ ಮೂಲಕ ಸತತ 2ನೇ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಿದ್ದಾರೆ. ಈಗಾಗಲೇ 500 ಕೋಟಿ ರೂಪಾಯಿ ಕ್ಲಬ್ ಸೇರಿರುವ ಕಲ್ಕಿ ಮುಂದಿನ ವಾರದೊಳಗೆ 1000 ಕೋಟಿ ರೂಪಾಯಿ ಕೂಡ ಸೇರುವುದು ಖಚಿತ ಎನ್ನಲಾಗ್ತಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.